ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಬಳಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ವಿರೋಧಿಸಿ ನೂರಾರು ರೈತರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ರದ್ದುಗೊಳಿಸಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಕನ್ನಂಬಾಡಿ ಅಣೆಕಟ್ಟೆಗೆ ಧಕ್ಕೆ ತರುವ ಹಾಗೂ ಕನ್ನಂಬಾಡಿ ಅಣೆಕಟ್ಟೆಯನ್ನು ಖಾಸಗಿ ವ್ಯಕ್ತಿಗಳ ಹಿಡಿತಕ್ಕೆ ಕೊಡುವ ಹುನ್ನಾರ ಇದಾಗಿದ್ದು ಕೂಡಲೇ ಸರ್ಕಾರ ಈ ಯೋಜನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಜೊತೆಗೆ ಕಾವೇರಿ ಆರತಿ ಹೆಸರಿನಲ್ಲಿ 92 ಕೋಟಿ ರುಗಳನ್ನು ವ್ಯಯಿಸುವ ಬದಲು ಆ ಹಣವನ್ನು ನಾಲೆಗಳ ಆಧುನೀಕರಣಕ್ಕೆ ಬಳಸಿಕೊಂಡು ಕೊನೆ ಭಾಗದ ರೈತರಿಗೆ ನೀರು ಕೊಡುವಂತೆ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಟನ್ ಕಬ್ಬಿಗೆ 500 ರು ಪ್ರೋತ್ಸಾಹಧನ ನೀಡಬೇಕು. ರೈತ ವಿರೋಧಿ ಕಾಯ್ದೆಯನ್ನು ಕೇಂದ್ರ ರಾಜ್ಯ ಸರ್ಕಾರ ವಾಪಸ್ ಪಡೆಯಬೇಕು. ಕೆಆರ್ಎಸ್ ನಾಲೆಯಲ್ಲಿ ನೀರು ಬಿಟ್ಟು ಜಾನುವಾರುಗಳನ್ನು ಉಳಿಸಬೇಕು. ಭತ್ತ ಖರೀದಿ ಕೇಂದ್ರ ತೆರೆಯಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟದ ಎಚ್ಚರಿಕೆ ನೀಡಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ರೈತರು ಹಾಗೂ ಮುಖಂಡರು ಭಾಗವಹಿಸಿದ್ದರು. ಸರ್ಕಾರ ಏನು ಫ್ಯಾಕ್ಟ್ರಿಗಳಿಂದ ನಮಗೆ ಆ ದುಡ್ಡು ಬರ್ತಾ ಇಲ್ಲ. ಇವನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕು. ಇನ್ನೂ ಹಲವಾರು ವಿಷಯಗಳದ್ದು ಬ್ಯಾಂಕ್ ಸಮಸ್ಯೆ ಇದೆ, ಒಂದೇ ಸ್ಥಿತಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ಇವನ್ನೆಲ್ಲ ಈ ವಿಷಯ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೇಬೇಕು. ಕಬ್ಬಿಗೆ ನಿಗದಿತ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿ ಇಲ್ಲಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ವಿ. ಕೇಂದ್ರ ಸರ್ಕಾರಕ್ಕೆ ಪ್ರಯತ್ನ ಆಯಿತು, ಆದರೂ ಕೂಡ ಅವರು ಬದಲಾಗಲ್ಲ. ಈಗ ಹೋರಾಟ ಬೇರೆ ಈಗ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಈಗ ಬರ್ತಿರೋ ದುಡ್ಡು ಯಾವುದೇ ಕಾರಣಕ್ಕೂ ಸಾಲಿಕ್ಕಿಲ್ಲ. ಇರೋರೇ 3 ಜನ ಇಲ್ಲಿ ರೈತರವರೇ, ಸರ್ಕಾರ ಐತೆ, ಶುಗರ್ ಫ್ಯಾಕ್ಟ್ರಿ ಅವರವರೇ. ಇಲ್ಲ ರೈತರು ಕೊಡಬೇಕು, ಇಲ್ಲ ಶುಗರ್ ಇಲ್ಲ ಫ್ಯಾಕ್ಟ್ರಿಗವ್ರು ಕೊಡಬೇಕು ದುಡ್ಡನ್ನು, ಇಲ್ಲ ಸರ್ಕಾರದವ್ರು ಕೊಡಬೇಕು. ಸರ್ಕಾರದಲ್ಲಿ ಕೊಡೋಕ್ಕೆ ಯಾವುದೇ ಥರ ಬಡ್ಜೆಟಲ್ಲಿ ದುಡ್ಡನ್ನು ಇಟ್ಟಿಲ್ಲ ಈ ಸತಿ ಬಡ್ಜೆಟಲ್ಲಿ. ಈಗ ನಮಗೆ ಬರಬೇಕಾಗಿರೋದು ಉಪ ಉತ್ಪನ್ನಗಳಿಗೆ ಕೊಡಿಸ್ತೀವಿ ಅಂತೇಳಿದರು, ಅದನ್ನು ನಮಗೆ ಕೊಡಿಸ್ಲೇಬೇಕು. ಅದ್ರ ಜೊತೆಗೆ ಇನ್ನೂ ಪರಿಶೀಲನೆ ಮಾಡಬೇಕಾಯ್ತದೆ. ಯಾಕೆಂದರೆ ಎಮ್ ಎಸ್ ಪಿ ಪ್ರಕಾರ ನಮಗೆ ಈಗೇನು ಎಮ್ ಎಸ್ ಪಿ ನಿಗದಿ ಮಾಡಿರೋ ಪ್ರಕಾರನೇ ನಮಗೆ ಇಳುವರಿ ಇಷ್ಟಿರಲೇಬೇಕು ಅಂತಿದೆ. ಇಳುವರಿನ ತೋರಿಸ್ತಾ ಇಲ್ಲ ಎಲ್ಲೂ. ಈಗ ನಾರ್ತ್ ಕರ್ನಾಟಕ ಬರೋ ಇಳುವರಿಗೆ ಇಲ್ಲಿ ದುಡ್ಡು, ಇಲ್ಲಿ ಬರೋ ಕಬ್ಬಿಗೆ ಇಳುವರಿನೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಇಲ್ಲಿಗೆ ಬರಬೇಕಾಗಿರೋಂಥ ಇಳುವರಿ, ಕಬ್ಬು, ಈ ಸಾಯಿಲ್ ಫರ್ಟಿಲಿಟಿ ಇದ್ರ ಬಗ್ಗೆ ಎಲ್ಲ ನೋಡ್ಕೊಂಡು ಅವರು ಇಳುವರಿನ ಫಿಕ್ಸ್ ಮಾಡಲೇಬೇಕಾಯ್ತದೆ. ಅದನ್ನು ಏನು ಸೂಕ್ತ ಕ್ರಮಗಳು ತಗೋಬೇಕು ಅದನ್ನು ತಗೊಳ್ಳೇಬೇಕು. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತೂ ಹಮ್ಮಿಕೊಳ್ತೀವಿ. ಪ್ರತಿಭಟನೆಗಾರ ಉದ್ದೇಶ ಮಾತಾಡೋದು ಪರ್ಯಾಯ ವ್ಯವಸ್ಥೆನ ನಾವೇ ಕಂಡುಕೋಬೇಕು ಅನ್ನೋ ಮಾತು ಕೂಡ ಹೇಳ್ತಾರೆ. ಅಲ್ಲ, ಅದೇ ಈಗ ಎಮ್ ಎಸ್ ಪಿ ಬಗ್ಗೆ ಮಾತಾಡಿದೆ. ಎಮ್ ಎಸ್ ಪಿ ಬಗ್ಗೆ ನಾವು 50 ವರ್ಷದಿಂದನೂ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಕೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರದಲ್ಲಿ ಕೇಳ್ತಾ ಇದ್ದೀವಿ. ನೀವು ಒಂದು ಸ್ಟೇಟ್ ಇಂಟರ್ವೆನ್ಷನ್ ಫಂಡ್ ಅಂತ ಏನು ಕ್ರಿಯೇಟ್ ಮಾಡಿ ಅದನ್ನು ನಮಗೆ ಬರೆಸ್ಕೊಡ್ಬೇಕು. ಎಮ್ ಎಸ್ ಪಿ ಕೊಡೋದ್ರ ಮೇಲೆ ಅದನ್ನು ಮಾಡ್ತಾ ಇಲ್ಲ. ಆದರೆ ಇಲ್ಲಿ ನಾವು ರೈತರು ಇಷ್ಟು ಹಿಂಗೆ ಕೇಳ್ತಾನೆ ಇರಬೇಕಾ, ಅಥವಾ ನಾವುಗಳನ್ನೇ ನಾವು ಪ್ರಶ್ನೆ ಕೇಳ್ಕೋಬೇಕಾಗಿರೋದೇನೆಂದರೆ ನಾವು ಯಾವ ಥರ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಯ್ತದೆ. ಏಕೆಂದರೆ ಆ ಘಟ್ಟಕ್ಕೆ ನಾವು 50 ವರ್ಷಗಳನ್ನ ನಾವು ಇದನ್ನು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅವ್ರು ಬಿಡ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಇದಕ್ಕೆ ನಾನು ಪ್ರಶ್ನೆ ನಮ್ಗಳಿಗೆಲ್ಲರೂ ನಾವು ಕೇಳ್ಕೋಬೇಕು ಅಂತ ಚರ್ಚೆ ಮಾಡಿದ್ದೆ. ಈಗ ನಿಮಗೆ ಗೊತ್ತಿರೋಂಗೆ ಡ್ಯಾಮು ಸೇಫ್ಟಿ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ಅದಾದ ನಂತರ ಎಲ್ಲ ಆರತಿ ಆಗಿರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ಬೋದು, ತದನಂತರ ಡಿಸ್ಕಷನ್ ಆಗಬೇಕು. ಆ ಸೇಫ್ಟಿ ಬಗ್ಗೆ ಏನು ಮೆಷರ್ಸ್ ತಗೊಂಡಿದ್ದಾರೆ ಅದಕ್ಕೆ. ಮತ್ತು ಈ ಭಾಗದ ಜನರು, ಆ ಭಾಗದಲ್ಲಿರೋಂಥ ಜನರು ಸುಮಾರು ರೈತರು ಜಮೀನನ್ನು ಕಳ್ಕೊತಾರೆ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನಿದೆ, ಇವೆಲ್ಲನೂ ನಾವು ಸಮಸ್ಯೆಗಳಿವೆ. ಇದನ್ನೆಲ್ಲ ಚರ್ಚೆ ಮಾಡಲೇಬೇಕಾಗ್ತದೆ. ಅಲ್ಲ, ನಾವು ಹೇಳ್ತಾ ಇರೋದು, ನಾವು ಪ್ರೋತ್ಸಾಹಧನ ಒಂದು ಕಡೆ, ಆದರೆ ಈಗ ಕೊನೆ ಭಾಗಕ್ಕೆ ನೀರು ತಲುಪ್ತಾ ಇಲ್ಲ. ಅದ್ರ ಡಿಸ್ಟ್ರಿಬ್ಯೂಟಿವ್ಗಳನ್ನ ಡೆವಲಪ್ ಮಾಡಬೇಕು. ಇವನ್ನೆಲ್ಲ ನಾವು ಫೋಕಸ್ ಮಾಡಲೇಬೇಕಾಗ್ತದೆ ಮೊದಲನೇದಾಗಿ. ಆಮೇಲೆ ಈ ಬೇರೆ ಈ ಕಾರ್ಯಕ್ರಮಗಳಿಗೆ ನಾವು ದುಡ್ಡು ಹಾಕಬೇಕಾಗ್ತದೆ. ನಾನು ನೋಡಿಲ್ಲ ಅದನ್ನ, ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಅದು ಯಾರು ಗೊತ್ತಿದ್ರೆ ಬೇರೆಯವರು ಹೇಳಿ ಅಷ್ಟೇ. ಓಕೆ, ಈಗ ಪ್ರತಿಭಟನೆ ಮಾಡೋದು, ಈ ಸರ್ಕಾರ ನಾವು ಬಂದ ತಕ್ಷಣ
ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತೀವಿ ಅಂತ ಅಂದರು. ಈಗ 2 ವರ್ಷದ ಸಮಾವೇಶ ಮಾಡ್ತಾವ್ರೆ, ಆದರೂ ಈಗ ಕೃಷಿ ಕಾಯ್ದೆನ ವಾಪಸ್ ಪಡೆದಿಲ್ಲ. ಇನ್ಮೇಲಾದರೂ ಬೇಗ ವಾಪಸ್ ಪಡಿಬೇಕು ಅಂತ ಒಂದು. ಇನ್ನೊಂದು ಅಮ್ಯೂಸ್ಮೆಂಟ್ ಪಾರ್ಕು ಹಿಂದೆ ಡಿಸ್ನಿಲ್ಯಾಂಡ್ ಮಾಡ್ತೀವಿ ಅಂತ ಹೊರಟರು, ಆವಾಗ ವಿರೋಧ ಬಂತು. ಈಗ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀವಿ ಅಂತಾರೆ. ಅದು ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಅದೇನು ಅಂತ ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕು ಅಂದರೆ ಖಾಸಗೀಕರಣ ಮಾಡೋದಕ್ಕೆ ಒಂದು ಹೊಸ ಅವತಾರ. ನಮ್ಮ KRSನೇ ಒಂದು ಖಾಸಗೀಕರಣದವ್ರು ಖಾಸಗಿಯವ್ರಿಗೆ ಕೊಟ್ಟು ಅಲ್ಲಿ ದುಡ್ಡು ವಸೂಲಿ ಮಾಡಿ ಪೊಲೀಸನ್ನು ಹಾಳು ಮಾಡೋದೇ ಇವ್ರ ಉದ್ದೇಶ. ಅದಕ್ಕೆ ಇದೀಗ ಅಮ್ಯೂಸ್ಮೆಂಟ್ ಪಾರ್ಕು ಅಂತ ಬಂದರು. ಆಮೇಲೆ ಆ ಗಂಗಾ ಆರತಿ ಮಾಡಿದ್ರು ಅಂತ ಇವರು ಕಾವೇರಿ ಆರತಿ. ನಮ್ಮವು ಮದ್ದೂರು, ಮಳವಳ್ಳಿ, ಮಂಡ್ಯ ಡಿಸ್ಟ್ರಿಬ್ಯೂಟ್ ಕೆನಾಲ್ಗಳು ನೀರೇ ಹೋಗ್ತಾಯಿಲ್ಲ, ಎಲ್ಲ ಹೂಳು ತುಂಬ್ಕೊಂಡು ನಿಂತವೆ. ಅಲ್ಲಿ 92 ಅರ್ಥವೇ ಇಲ್ಲ. ನನ್ನಂತನಿಗೆ ಅದೇನೋ ಅರ್ಥ ಆಯ್ತಾಯಿಲ್ಲ. 92 ಕೋಟಿ ಅದು ಯಾಕೆ ಖರ್ಚು ಮಾಡ್ತಾರೆ ಅಂತ. ಅದನ್ನೇ 92 ಕೋಟಿನ ತೆಗೆದು ಈ ಸೀಳು ನಾಲೆಗಳನ್ನ ಲೈನಿಂಗ್ ಮಾಡಿದ್ರೆ ತುಂಬ ಜನಕ್ಕೆ ನೀರು ಒದಗುತ್ತೆ. ನಮ್ಮ KRSಲ್ಲೂ ನೀರು ಉಳೀತದೆ. ಯಾಕೆಂದರೆ ನಮ್ಮ KRS ಆಲೆ 95 ವರ್ಷ ಆಗೋಗಿದೆ ಕಟ್ಟಿ. ಅವಾಗ ಏನೋ ಮಾಡಿಕೋಗಿ ಏನೋ ಆಗೋದು ಬೇಕಾಗಿಲ್ಲ. ಇವೆರಡನ್ನೂ ಅವರು ತಕ್ಷಣದೇ ನಿಲ್ಲಿಸ್ಬೇಕು. ಆಮೇಲೆ ನಾವು ಜಿಲ್ಲಾಧಿಕಾರಿ ಹತ್ರ ಈ ಬ್ಯಾಂಕ್ನವರು ಕೇಸ್ ಹಾಕೋದು ಈ ಸೇಸವಾಗಿ ನಡ್ಕೊಳ್ತಾವ್ರೆ. ಈಗ ನೀವು ಮಾಧ್ಯಮದವ್ರು ತಿಳ್ಕೊಳ್ಳಿ, ಇನ್ನೊಂದಿದೆ, ಅವರು NPA ಆ ಸಾಲನ ಯಾವುದೋ ಕಂಪ್ನಿಗೆ ಕೊಟ್ಬಿಡೋದು. ಈಗ 10-15 ಕೋಟಿ, ಒಂದು 10-15 ಕೋಟಿ ಆ ಬ್ಯಾಂಕಲ್ಲಿ ಇದಾಗಿದೆ ಅಂದರೆ, NPA ಆಗಿದೆ ಅಂದರೆ ಅದನ್ನು ಯಾರಿಗೋ ಒಂದು 5 ಕೋಟಿಗೆ ಮಾರ್ಬಿಡೋದಂತೆ. ಅವನು 5 ಕೋಟಿಯನ್ನು ಬಂದು ರೈತರ ತಾವು ವಸೂಲಿ ಮಾಡೋದು ಬೇರೆಯವ್ರಿಗೆ. ಈಗ ರಿಲಯನ್ಸ್ನವ್ರಿಗೆ ಮಾರಿದ್ದಾರೆ. ಈಗ ಯಾವುದೋ IOB ಬ್ಯಾಂಕೋ ಏನೋ ರಿಲಯನ್ಸ್ನವ್ರಿಗೆ ಮಾರಿದ್ದಾರೆ. ಅವರು ಗುಂಡಗಳು ಬಿಟ್ಟು ವಸೂಲಿ ಮಾಡೋದು. ಇವೆಲ್ಲ ಆಗೋದು ಬೇಕಾಗಿಲ್ಲ ಅಂತ ಇವ್ರಿಗೂ ಹೇಳಿದ್ದೀವಿ. ಆಮೇಲೆ ಭತ್ತ ಖರೀದಿ ಕೇಂದ್ರನ ತೆಗಿತೀವಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ತಾವಿಂದು ಹೇಳೋರೆ. ಇದುವರೆಗೂ ತೆಗೆದಿಲ್ಲ. ಈ ಸತಾರು ಬೇಗ ಭತ್ತ ಖರೀದಿ ಕೇಂದ್ರ ತೆಗಿಬೇಕು ಅಂತ ಕೇಳ್ಕೊಳ್ತೀವಿ. ಮಾಮೂಲಿ ನಾವು ಹೋರಾಟದಲ್ಲೇ ಬಂದವರು ಹೋರಾಟ ಮಾಡೇ ಮಾಡ್ತೀವಿ. ಅದರಲ್ಲೇನು ಮಾತಿಲ್ಲ. ಯಾಕೆಂದರೆ ಹೋರಾಟ ನಾವು ರೂಪಿಸ್ತೀವಿ, ಕೂತ್ಕೊಂಡು ಯಾವ ರೀತಿ ಮಾಡಬೇಕು ಅಂತ ರೂಪಿಸ್ತೀವಿ, ಆ ರೀತಿ ಹೋರಾಟ ಮಾಡೇ ಮಾಡ್ತೀವಿ.